ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ 3ಕ್ಕೆ ದೋಷಾರೋಪ ನಿಗದಿಯಾಗಲಿದೆ. ವಿಚಾರಣೆಯನ್ನ ಇವತ್ತು ಮುಂದೂಡಿಕೆ ಮಾಡಲಾಗಿದೆ. ಸೋಮವಾರ ಎಲ್ಲ ಆರೋಪಿಗಳು ಹಾಜರಿರಬೇಕು. ಒಬ್ಬರು ಬರೋದು ಬರದೇ ಇರೋದು ಈ ತರ ಅಲ್ಲ. ಎಲ್ಲರೂ ಮಸ್ಟ್ ಅಂಡ್ ಶುಡ್ ಅವರೆಲ್ಲರೂ ಕೂಡ ಇರಲೇಬೇಕು ಅಂತ ಹೇಳಿ ನ್ಯಾಯಾಲಯ ಇವತ್ತು ಹೇಳಿದೆ. ಒಂದು ವೇಳೆ ಏನಾದರೂ ಅಪ್ಪಿ ತಪ್ಪಿ ಗೈರಾದರೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಬಂಧನದ ಎಚ್ಚರಿಕೆಯನ್ನು ಕೂಡ ಕೋರ್ಟ್ ಕೊಟ್ಟಿದೆ. ಎಲ್ಲ ಆರೋಪಿಗಳಿಗೆ 57ನೇ CCH ಕೋರ್ಟ್ ಎಚ್ಚರಿಕೆ ಕೊಟ್ಟಿರೋದಿಲ್ಲಿ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಜಾಮೀನು ರಹಿತ ವಾರೆಂಟ್ ಆಗುತ್ತೆ ಅವರಿಗೆ. ಆರೋಪಿಗಳು ಇದ್ದಂಥ ಜಾಗದಲ್ಲೇ ಅರೆಸ್ಟ್ ಮಾಡುವಂಥ ಎಚ್ಚರಿಕೆ ಇದೆ ಇಲ್ಲಿ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಆರೋಪಿಗಳು ಹಾಜರಾಗಿದ್ದರು. ಇವತ್ತು ವಿಚಾರಣೆಗೆ A16 ಕೇಶವಮೂರ್ತಿ, A17 ನಿಖಿಲ್ ಹಾಜರಾಗಿಲ್ಲ. ನಾಳೆ ಜೈಲಲ್ಲಿ ಆರೋಪಿಗಳ ಭೇಟಿಗೆ ವಕೀಲರಿಗೆ ಅವಕಾಶ ಇರುತ್ತೆ. ದೋಷಾರೋಪ ನಿಗದಿಯಾಗುವುದಕ್ಕಿಂತ ಮುಂಚೆ ಈ ಭೇಟಿಯನ್ನು ಅವರು ಮಾಡಬಹುದಾಗುತ್ತೆ. ಅಂದರೆ ಏನಾಗಿದೆ, ಇಲ್ಲಿ ಕೆಲವು ಆರೋಪಿಗಳು ಬಂದಿಲ್ಲ ಅಂತ. ಇಲ್ಲೇನಾಗಿದೆ, ಈ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಲ್ಲಿ ಎಲ್ಲರೂ ಜೈಲಲ್ಲಿದ್ದಾರೆ ಅಂತ ಅಲ್ಲ. ಏನಿದು ಏನು ಅರೆಸ್ಟ್ ಮಾಡಿಬಿಡ್ತಾರಂತೆ, ಅವ್ರು ಇರೋದೇ ಜೈಲಲ್ಲಲ್ವಾ ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಸಹಜವಾಗಿ ಸಡನ್ನಾಗಿ ಒಂದು ಸುದ್ದಿ ಕೇಳಿದ್ರೆ. ಆದರೆ ಕೆಲವರಿಗೆ ಇದರಲ್ಲಿ ಬೇಲ್ ಕೂಡ ಆಗಿದೆ. ಬೇಲ್ ಅಂದರೆ ಯಾರು ವಿಚಾರದಲ್ಲಿ ಅಂತ ಹೇಳಿದ್ರೆ, ಇವರು ನಾವೇ ಕೊಲೆ ಮಾಡಿದ್ದು ಅಂತ ಒಂದು 3-4 ಜನ ಬಂದು ಹೋಗ್ಬಿಟ್ಟಿದ್ರಲ್ಲ ಅಲ್ಲಿಗೆ. ನಾವೇ ಕೊಲೆ ಮಾಡಿದ್ದು, ನಮಗೂ ಅವನಿಗೂ ಹಣಕಾಸಿನ ವ್ಯವಹಾರ ಇತ್ತು, ನಮ್ಗೆ 2.5 ಲಕ್ಷ ಕೊಡಬೇಕಾಗಿತ್ತು, 3 ಲಕ್ಷ ಕೊಡಬೇಕಾಗಿತ್ತು, ದುಡ್ಡು ಕೇಳ್ತಾ ಇದ್ವಿ ಕೊಟ್ಟಿರಲಿಲ್ಲ, ಹೊಡೆದ್ವಿ ಸತ್ತೋಗ್ಬಿಟ್ಟ ಅಂತ ಹೋಗಿ ಅಪ್ರೂವರ್ ಆಗಿಬಿಟ್ಟಿದ್ರಲ್ಲ. ಆ 4 ಜನಕ್ಕೆ 3 ಜನಕ್ಕೆ ಸಂಬಂಧಪಟ್ಟದ್ದು ಏನಾಗಿತ್ತು ಅಂತ ಹೇಳಿದ್ರೆ ಅವರಿಗೆ ಬೇಲಾಗಿತ್ತು. ಇವತ್ತು ವಿಚಾರಣೆಗೆ ಬಂದ್ರಪ್ಪ ಅಂತ ಕರೆದ್ರೆ ಇವತ್ತು ಇವ್ರು ಯಾರೂ ಹೋಗಿಲ್ಲ. ಹಾಗಾಗಿ ನ್ಯಾಯಾಲಯ ಸಿಟ್ಟಾಗಿದೆ. ಈ ಥರ ಮಾಡೋಕ್ಕೆ ಬರಲ್ಲ. ಇನ್ನೊಂದು 3 ದಿನ ಮುಂದಕ್ಕೆ ಹಾಕ್ತಾ ಇದ್ದೀನಿ ನಾನು ಒಂದು ವಿಚಾರಣೆಯನ್ನು. ಆನಂತರದಲ್ಲಿ ಅವತ್ತು ಹಾಜರಾಗದೇ ಇದ್ದರೆ ಅವರಿಗೆ NBA ನಾನ್ ಬೇಲಬಲ್ ವಾರೆಂಟ್, ಬೇಲೇ ಸಿಗದೇ ಇರುವಂಥ ಒಂದು ವಾರೆಂಟಲ್ಲಿ ಅವ್ರು ಅರೆಸ್ಟ್ ಮಾಡಬೇಕಾಗತ್ತೆ, ಹುಷಾರ್ ಅಂತ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿರೋದು.